ನಮಸ್ಕಾರ ವೀಕ್ಷಕರೇ. ಯೋಗಿ ಆದಿತ್ಯನಾಥ್ ಈ ಹೆಸರು ಯಾಕೆ ಬ್ರ್ಯಾಂಡ್ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾವ ಕಾನೂನಿಗೂ ಬಗ್ಗದ ದುಷ್ಕರ್ಮಿಗಳನ್ನ ಯಾವ ರೀತಿ ಸರಿದಾರಿಗೆ ತರಬೇಕು ಅನ್ನೋದು ಗೊತ್ತಿರೋದ್ರಿಂದಲೇ ಇಂದು ಇಡೀ ಭಾರತದ ಎಲ್ಲಾ ರಾಜ್ಯಗಳ ಜನರು ಯೋಗಿಯಂತಹ ಸಿಎಂ ಬೇಕು, ಯೋಗಿ ಮಾಡೆಲ್ ಬರಬೇಕು, ಬುಲ್ಡೋಸರ್ ಬ್ರಹ್ಮಾಸ್ತ್ರ ಬಿಡಬೇಕು ಅಂತ ಆಸೆ ಪಡ್ತಾ ಇರೋದು. ಈಗ ಮತ್ತೊಮ್ಮೆ ಯೋಗಿ ಹೆಸರು ಮುನ್ನೆಲೆಗೆ ಬಂದಿದೆ. ಏನು ಅರಿಯದ ಪುಟ್ಟ ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದ ದುಷ್ಕರ್ಮಿಯನ್ನ ಎನ್ಕೌಂಟರ್ ಮಾಡಿದ ಯೋಗಿ ಆದಿತ್ಯನಾಥ್ಗೆ ಭಾರತೀಯರೆಲ್ಲರೂ ಸೆಲ್ಯೂಟ್ ಹೊಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಆಶ್ಚರ್ಯಕರ ಅನ್ನೋ ಹಾಗೆ ವಿದೇಶಿ ಮಾಧ್ಯಮಗಳು ದುಷ್ಕರ್ಮಿಗಳ ಬೆನ್ನಿಗೆ ನಿಲ್ಲದೆ ಘಟನೆಯನ್ನ ಖಂಡಿಸ್ತಾ ಇವೆ. ಉಂಡ ಮನೆಗೆ ಕನ್ನ ಹಾಕಬಾರದು ಅಂತಾರೆ, ಆದ್ರೆ ಈ ದುಷ್ಕರ್ಮಿ ಸಹಾಯ ಮಾಡಿದವರ ಮೇಲೆಯೇ ದೌರ್ಜನ್ಯ ಮೆರೆದಿದ್ದಾನೆ. ಪುಟ್ಟ ಮಕ್ಕಳನ್ನ ಕೊಲ್ಲೋ ಮನಸ್ಥಿತಿ ಆತನಿಗೆ ಬಂದಿದ್ದಾದ್ರೂ ಹೇಗೆ ಅಂತ ನೋಡಿದ್ರೆ ಭಯವಾಗುತ್ತೆ. ಆದ್ರೆ ಯೋಗಿ ಇದ್ದಲ್ಲಿ ನ್ಯಾಯ ಸಿಗಲೇಬೇಕು ಅನ್ನೋ ಹಾಗೆ ಕ್ಷಮಿಸಲಾಗದ ತಪ್ಪು ಮಾಡಿದವನಿಗೆ ಕೆಲವೇ ಗಂಟೆಗಳಲ್ಲಿ ಸರಿಯಾದ ಶಿಕ್ಷೆ ನೀಡಿದೆ ಯೋಗಿ ಸರ್ಕಾರ. ಹಾಗಿದ್ರೆ ಏನಿದು ಘಟನೆ? ಆ ದುಷ್ಕರ್ಮಿ ಯಾರು? ಘಟನೆ ನಡೀತಾ ಇದ್ದಂತೆ ಯೋಗಿ ಸರ್ಕಾರದ ಮೆಗಾ ಆಪರೇಷನ್ ಹೇಗಿತ್ತು? ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ದುಷ್ಕರ್ಮಿಗಳ ವಿರುದ್ಧ ಹೇಗೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನೋದು ಗೊತ್ತಿರೋದೆ. ಇದರಿಂದ ಬಹುತೇಕ ಎಲ್ಲಾ ಪುಂಡರು, ಪುಡಿ ರೌಡಿಗಳು ಪ್ರಾಣ ಭಯದಿಂದ ಶರಣಾಗಿದ್ದನ್ನ ಇಡೀ ದೇಶವೇ ನೋಡಿದೆ. ಇಷ್ಟಾದ್ರೂ ಕೆಲ ದುಷ್ಕರ್ಮಿಗಳಿಗೆ ಬುದ್ಧಿ ಬಂದಂತಿಲ್ಲ, ಮನುಷ್ಯತ್ವವೇ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಈ ಪೈಕಿ ಉತ್ತರ ಪ್ರದೇಶದ ಬಾದಾನಲ್ಲಿ ನಡೆದ ಘಟನೆ ಇಡೀ ದೇಶಕ್ಕೆ ಶಾಕ್ ಕೊಟ್ಟಿದೆ. ಹಣಕ್ಕಾಗಿ ಚಿಕ್ಕ ಮಕ್ಕಳನ್ನ ಬರ್ಬರವಾಗಿ ಕೊಂದಿದ್ದಾರೆ ಕಿರಾತಕರು. ಈ ಪೈಕಿ ಒಬ್ಬನನ್ನ ತಕ್ಷಣವೇ ಎನ್ಕೌಂಟರ್ ಮಾಡಿ ಮುಕ್ತಿ ಮಾರ್ಗ ತೋರಿಸಿದರೆ, ಇನ್ನೊಬ್ಬನಿಗಾಗಿ ಸರ್ಚ್ ಆಪರೇಷನ್ ರಣವೇಗದಲ್ಲಿ ನಡೀತಾ ಇದೆ. ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆರ್ತನಾದ ಮುಗಿಲು ಮುಟ್ಟಿದ್ರೆ ಸ್ಥಳೀಯರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಅಂದಹಾಗೆ ಈ ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಸಾಜಿದ್ ಹಾಗೂ ಜಾವೇದ್ ಅನ್ನೋ ಈ ಹಂತಕರ ಕುಟುಂಬ ಹತ್ಯೆಗೆ ಒಳಗಾದ ಮಕ್ಕಳ ಕುಟುಂಬದ ಜೊತೆಗೆ ಬಹಳ ಕಾಲದಿಂದ ಸಂಪರ್ಕದಲ್ಲಿರುತ್ತೆ. ಕಷ್ಟ ಅಂತ ಹೇಳಿಕೊಂಡು ಬಂದಾಗಲೆಲ್ಲ ವಿನೋದ್ ಠಾಕೂರ್ ಕುಟುಂಬಸ್ಥರು ದುಷ್ಕರ್ಮಿಗಳಿಗೆ ಅಯ್ಯೋ ಪಾಪ ಅಂತ ಸಹಾಯ ಮಾಡಿಕೊಂಡೇ ಬಂದಿರ್ತಾರೆ. ಹೀಗೆ ಮತ್ತೆ ಹಣಕ್ಕಾಗಿ ಠಾಕೂರ್ ಅವರ ಮನೆಗೆ ಬಂದಿರ್ತಾರೆ ದುಷ್ಕರ್ಮಿಗಳು. ಏಕಾಏಕಿ ಮನೆಗೆ ನುಗ್ಗುವ ದುಷ್ಕರ್ಮಿಗಳು ಹತ್ಯೆಗೊಳಗಾಗಿರೋ ಮಕ್ಕಳ ತಾಯಿ ಬಳಿ 5,000 ರು ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟೊಂದು ಹಣ ಎಲ್ಲಿಂದ ಕೊಡೋದು ಅಂತ ಸ್ವಲ್ಪ ಹಿಂದೇಟು ಹಾಕಿದಾಗ, ಹೆಂಡತಿ ಗರ್ಭಿಣಿ, ಆಸ್ಪತ್ರೆಗೆ ಕಟ್ಟೋಕೆ ಹಣ ಇಲ್ಲ, ನಮಗೆ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾರೆ. ಆಗ ಗಂಡ ವಿನೋದ್ ಠಾಕೂರ್ಗೆ ಫೋನ್ ಮಾಡಿ ವಿಷಯ ತಿಳಿಸೋ ಆಕೆ ಏನು ಮಾಡೋದು ಅಂತ ಕೇಳ್ತಾಳೆ. ಇದಕ್ಕೆ ಉತ್ತರಿಸೋ ಗಂಡ, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ, ಏನೋ ಕಷ್ಟ ಆಗಿದೆ, ಹಣ ಕೊಟ್ಟು ಕಳಿಸುವಂತ ಹೇಳಿದ್ದಾರೆ. ಸರಿ ಅಂತ ಆಕೆ ಹಣ ಕೊಟ್ಟಿದ್ದಾಳೆ. ಆದ್ರೆ ಆ ಹೊತ್ತಲ್ಲಿ ದುಷ್ಕರ್ಮಿಗಳು ಮಾಡಬಾರದನ್ನ ಮಾಡಿರ್ತಾರೆ. ಹಣ ಕೇಳೋಕೆ ಬಂದ ಇಬ್ಬರ ಪೈಕಿ ಜಾವೇದ್ ಕೆಳಗೆ ಇದ್ರೆ, ಸಾಜಿದ್ ಮಕ್ಕಳನ್ನ ಕರೆದುಕೊಂಡು ಟೆರೆಸ್ ಮೇಲೆ ತೆರಳಿದ್ದಾನೆ. ಈ ಹೊತ್ತಲ್ಲಿ ಆ ಇಬ್ಬರು ದುಷ್ಕರ್ಮಿಗಳಿಗೆ ಆ ತಾಯಿ ಟೀ ಮಾಡಿಕೊಟ್ಟು ಮಾತನಾಡಿಸ್ತಾ ಇರ್ತಾಳೆ. ಟೆರೆಸ್ ಮೇಲೆ ತೆರಳಿದ್ದ ಹಂತಕ ಸಾಜಿದ್ ಸ್ವಲ್ಪ ಹೊತ್ತಲ್ಲೇ ಆ ಮಹಿಳೆಯ 3ನೇ ಮಗನನ್ನು ಕರೆಸಿಕೊಳ್ತಾನೆ. ಮಾತುಕತೆಯೆಲ್ಲ ಮುಗಿದು ಹಣ ನೀಡೋ ಹೊತ್ತಲ್ಲಿ ಮಕ್ಕಳು ಕೂಗಿಕೊಂಡ ಸದ್ದು ಕೇಳಿಸುತ್ತೆ. ಹಂತಕ ಸಾಜಿದ್ ಚಾಕು ಹಿಡಿದು ಕೆಳಗೆ ಬಂದು ಓಡಿ ಹೋಗೋಕೆ ಮುಂದಾಗ್ತಾನೆ. ಈ ವೇಳೆ ಮಹಿಳೆ ಕಿರಿಚಿಕೊಂಡಾಗ ಸ್ಥಳೀಯರೆಲ್ಲ ಒಗ್ಗೂಡಿದ್ದಾರೆ. ಟೆರೆಸ್ ಮೇಲೆ ಹೋಗಿ ನೋಡಿದ್ರೆ 11 ವರ್ಷದ ಆಯುಷ್ ಠಾಕೂರ್ ಹಾಗೂ 8 ವರ್ಷದ ಆಹಾನ್ ಠಾಕೂರ್ ಅನ್ನ ಬರ್ಬರವಾಗಿ ಕೊಂದು ಸಾಜಿದ್ ಎಸ್ಕೇಪ್ ಆಗಿರ್ತಾನೆ. 3ನೇ ಮಗನ ಮೇಲೂ ಹಲ್ಲೆ ನಡೆದಿದ್ದು ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸದ್ಯ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಇತ್ತ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ಳೋ ಪೊಲೀಸ್ ಟೀಮ್ ಸಾಜಿದ್ ಅನ್ನ ಬೆನ್ನಟ್ಟಿದೆ. ಈ ವೇಳೆ ಪೊಲೀಸರ ಮೇಲೆ ದುಷ್ಕರ್ಮಿ ಸಾಜಿದ್ ಅಟ್ಯಾಕ್ ಮಾಡೋಕೆ ಮುಂದಾದಾಗ ಆತನನ್ನ ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು. ವಿಷಯ ಗೊತ್ತಾಗ್ತಾ ಇದ್ದಂತೆ ರೊಚ್ಚಿಗೆದ್ದ ಸ್ಥಳೀಯರು ಹಂತಕರನ್ನ ಹುಡುಕೋದಕ್ಕೆ ಮುಂದಾಗ್ತಾರೆ. ಮಕ್ಕಳನ್ನ ಕಳೆದುಕೊಂಡ ಮಹಿಳೆಗೆ ಸ್ಥಳೀಯ ಮಹಿಳೆಯರು ಸಾಂತ್ವನ ಹೇಳ್ತಾ ಇದ್ರೆ, ಇತ್ತ ಪುರುಷರು ತಪ್ಪಿಸಿಕೊಂಡು ಓಡಿರೋ ಹಂತಕನನ್ನ ಹುಡುಕಾಡ್ತಾ ಇದ್ದಾರೆ. ಹಂತಕರ ಪೈಕಿ ಸಾಜಿದ್ ಸಲೂನ್ ಒಂದನ್ನ ನಡೆಸ್ತಾ ಇದ್ದ. ಆತ ಮಾಡಿದ ದುಷ್ಕೃತ್ಯದಿಂದ ರೊಚ್ಚಿಗೆದ್ದಿರೋ ಸ್ಥಳೀಯರು ಆತನ ಸಲೂನ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನೋದ್ ಠಾಕೂರ್ ಪತ್ನಿ ಹಣ ನೀಡಿದ್ರು ದುಷ್ಕರ್ಮಿಗಳು ಇಂಥ ಕೆಲಸ ಮಾಡಿದ್ದಾರೆ. ಆದ್ರಿಂದ ಈ ಕೃತ್ಯಕ್ಕೆ ಅಸಲಿ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಹಣದ ವಿಚಾರವೇ ಇರಬಹುದು ಅಂತ ಪೊಲೀಸರು ಅನುಮಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಮಧ್ಯೆ ಇನ್ನೊಂದಷ್ಟು ವಿಚಾರಗಳು ಪೊಲೀಸರ ಗಮನಕ್ಕೆ ಬಂದಿದೆ. ಅದೇನೆಂದ್ರೆ, ದುಷ್ಕರ್ಮಿ ಸಾಜಿದ್ ಪ್ರತಿನಿತ್ಯ 9 ಗಂಟೆಗೆ ಶಾಪ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದ. ಆದ್ರೆ ಘಟನೆ ನಡೆದ ದಿನ 6:30ಕ್ಕೆ ಶಾಪ್ ಕ್ಲೋಸ್ ಮಾಡಿ ಬಂದಿದ್ದ. ಆದ್ರಿಂದ ದುಷ್ಕೃತ್ಯ ನಡೆಸೋದಕ್ಕೆ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ.
ಅಲ್ಲದೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಪೊಲೀಸರು ಗಲಭೆ ಏಳದಂತೆ ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾರೆ. ಆದರೆ ತಪ್ಪಿಸಿಕೊಂಡಿರೋ ದುಷ್ಕರ್ಮಿಯನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಯೋಗಿ ಸರ್ಕಾರ ಶಪಥಗೈದಿದೆ. ಇದೆಲ್ಲ ಘಟನೆಗಳು ಆಗ್ತಾ ಇದ್ದಂತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನಂದ್ರೆ ಹಣವೂ ಕೊಟ್ಟು ಕುಡಿಯೋದಕ್ಕೆ ಟೀ ಕೊಟ್ಟು ಕಷ್ಟ ಆದಾಗಲೆಲ್ಲ ಸಹಾಯ ಮಾಡಿದ್ರು ಇಂತಹ ಹೀನಾಯ ಕೃತ್ಯ ನಡೆಸ್ತಾರೆ ಅಂದ್ರೆ ಇವರ ತಲೆಯಲ್ಲಿ ಏನಿದೆ? ಇವರ ಅಪ್ಪ ಅಮ್ಮ ಒಳ್ಳೆ ಶಿಕ್ಷಣ ನೀಡಿಲ್ವಾ? ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಪಾಠವನ್ನ ಹೇಳಿಕೊಟ್ಟೇ ಇಲ್ವಾ? ಸಹಬಾಳ್ವೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ವಾ? ಹೀಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇವೆ. ಅಲ್ಲದೆ ಜಾತ್ಯತೀತತೆ ಬಗ್ಗೆ ಪಾಠ ಮಾಡುವವರು ಈ ಘಟನೆ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಲೈಕೆಯಲ್ಲಿ ತೊಡಗಿರುವವರು ಹಿಂದೂ ಸಮುದಾಯದ ತಪ್ಪನ್ನ ಹೇಳೋದಕ್ಕೆ ಓಡೋಡಿ ಬರ್ತಾರೆ. ಆದ್ರೆ ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ? ತಪ್ಪನ್ನ ಯಾರು ಮಾಡಿದ್ರು ಅದು ತಪ್ಪೆ ಅನ್ನೋ ಕಾಮನ್ ಸೆನ್ಸ್ ಜನರಿಗೆ ಇದೆ. ಆದ್ರೆ ನೀವುಗಳು ಧರ್ಮವನ್ನ ನೋಡಿಕೊಂಡು ತಪ್ಪನ್ನ ಪ್ರಶ್ನೆ ಮಾಡ್ತೀರಲ್ವಾ, ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇಂಥ ಪ್ರಶ್ನೆಗಳಿಗೆ ಈವರೆಗೂ ಯಾವ ಜಾತ್ಯತೀತರಿಂದಲೂ ಉತ್ತರ ಬರ್ತಾ ಇಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಭಾರತದಲ್ಲಿ ಇಂತಹ ಯಾವುದೇ ಘಟನೆ ನಡೆದರೂ ಒಂದು ಸಮುದಾಯದ ಪರ ಮಾತ್ರ ಮಾತನಾಡ್ತಾ ಇದ್ದ ವಿದೇಶಿ ಪತ್ರಿಕೆಗಳು ಮೊದಲ ಬಾರಿಗೆ ಇದನ್ನ ತಪ್ಪು ಅಂತ ಹೇಳ್ತಾ ಇವೆ. ಇದು ಕೂಡ ಆಶ್ಚರ್ಯಕ್ಕೆ ಕಾರಣವಾಗ್ತಾ ಇದೆ. ಅಲ್ಲದೆ ಉತ್ತರ ಪ್ರದೇಶದಲ್ಲಿ ಈಗ ಅಖಿಲೇಶ್ ಸರ್ಕಾರ ಇದ್ದಿದ್ರೆ ಹಂತಕನ ಎನ್ಕೌಂಟರ್ ಇರ್ಲಿ, ಆತನನ್ನ ಪೊಲೀಸರು ಹಿಡಿತಾನೆ ಇರ್ಲಿಲ್ಲ ಅನ್ನೋ ಅಭಿಪ್ರಾಯವನ್ನ ಜನರು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದಹಾಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇಂಥ ರ್ಯಾಪಿಡ್ ಆಕ್ಷನ್ ತೆಗೆದುಕೊಳ್ತಾ ಇರೋದು ಇದೇ ಮೊದಲೇನಲ್ಲ. ವಿಕಾಸ್ ದುಬೆ ಅಂತ ಸರ್ಕಾರಕ್ಕೆ ಸವಾಲ್ ಹಾಕೋ ಗ್ಯಾಂಗ್ಸ್ಟರ್ನ ಎನ್ಕೌಂಟರ್, ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಆತಿಕ್ ಅಹಮದ್ ರಂತ ಕ್ರಿಮಿನಲ್ನ ಅರೆಸ್ಟ್, ಇದ್ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಯೋಗಿ ಸರ್ಕಾರ. 2023 ವರೆಗಿನ ವರದಿ ಪ್ರಕಾರ ಆದಿತ್ಯನಾಥ್ ಸರ್ಕಾರ ನಡೆಸಿರೋ ಎನ್ಕೌಂಟರ್ಗಳ ಸಂಖ್ಯೆ ಬರೋಬ್ಬರಿ 10,713. ಇದರಲ್ಲಿ ಬರೋಬ್ಬರಿ 5,967 ದುಷ್ಕರ್ಮಿಗಳನ್ನ ಹೆಡೆಮುರಿ ಕಟ್ಟಲಾಗಿದೆ. ಸುಮಾರು 178 ಕ್ರಿಮಿನಲ್ಗಳನ್ನ ಪರ್ಮನೆಂಟ್ ಆಗಿ ಸೈಲೆಂಟ್ ಮಾಡಿದ್ರೆ ಸುಮಾರು 1078 ಕ್ರಿಮಿನಲ್ಗಳಿಗೆ ಸೀರಿಯಸ್ ಇಂಜುರಿ ಆಗಿತ್ತು ಅಂತ ವರದಿಯಾಗಿದೆ. ಈ ಪೈಕಿ ಮೀರತ್ನಲ್ಲಿ ಅತಿ ಹೆಚ್ಚು ಎನ್ಕೌಂಟರ್ಗಳು ನಡೆದಿದ್ದು 3,152 ಎನ್ಕೌಂಟರ್ ನಡೆಸಲಾಗಿರೋ ಬಗ್ಗೆ ದಾಖಲಾಗಿದೆ. ಇದೆಲ್ಲ ನಡೆದಿರೋದು ಯೋಗಿ ಆದಿತ್ಯನಾಥ್ರ ಕೇವಲ 6 ವರ್ಷಗಳ ಆಡಳಿತದಲ್ಲಿ. ಇಂತಹ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ರಿಂದಲೇ ಅತಿ ದೊಡ್ಡ ರಾಜ್ಯ, ಅದರಲ್ಲೂ ಕ್ರೈಮ್ಗಳಿಗೆ ಹೆಸರುವಾಸಿಯಾಗಿದ್ದ ರಾಜ್ಯ ಹಂತ ಹಂತವಾಗಿ ಕಂಟ್ರೋಲ್ಗೆ ಬರ್ತಾ ಇರೋದು. ಇದನ್ನೆಲ್ಲ ನೋಡ್ತಾ ಇರೋ ಅಲ್ಲಿನ ಜನರು ಯೋಗಿ ಆದಿತ್ಯನಾಥ್ಗೆ ಸೆಲ್ಯೂಟ್ ಹೊಡಿತಾ ಇದ್ರೆ SP ನಾಯಕರು ಮಾತ್ರ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಘಟನೆ ಇಡೀ ದೇಶಾದ್ಯಂತ ಎಲ್ಲರನ್ನೂ ದಂಗುಪಡಿಸೋದರ ಜೊತೆಗೆ ಎಚ್ಚರಿಸ್ತಾ ಇದೆ. ಕೆಲ ವರದಿಗಳ ಪ್ರಕಾರ 2060ಕ್ಕೆ ಇಸ್ಲಾಂ ಪ್ರಪಂಚದ ಅತಿ ದೊಡ್ಡ ಧರ್ಮ ಆಗಲಿದೆ ಅಂತ ಹೇಳಲಾಗ್ತಾ ಇದ್ದು ಈ ಬಗ್ಗೆಯೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭವಾಗಿದೆ. ಒಟ್ನಲ್ಲಿ ಯೋಗಿ ಆದಿತ್ಯನಾಥ್ರಂತಹ ಕ್ರಮಗಳನ್ನ ಕೈಗೊಂಡ್ರೆ ಎಂತವರನ್ನು ಸೈಲೆಂಟ್ ಮಾಡಬಹುದು ಅನ್ನೋದಕ್ಕೆ ಹಲವು ನಿದರ್ಶನಗಳಿವೆ. ನಮ್ಮ ರಾಜ್ಯದಲ್ಲೂ ಇಂಥ ತ್ವರಿತ ಕ್ರಮಗಳು ಬರಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.